ಇದು ನ್ಯೂಸ್ 10 ನಾನು ಹರೀಶ್ ನಾಗರಾಜು. ಅಧಿಕಾರಕ್ಕೆ ಬಂದಾಗಿಂದ ಇಲ್ಲಿ ತನಕ ಕಳೆದ ಒಂದೂವರೆ ವರ್ಷಗಳಿಂದಂತೂ ಒತ್ತಡದ ಮೇಲೆ ಒತ್ತಡ, ಒಂದು ಮುಗಿದ್ರೆ ಇನ್ನೊಂದು, ಆ ಟೆನ್ಷನ್ ಮುಂದಕ್ಕೂ ಇದ್ದದ್ದೇ. ಈ ರಾಜಕೀಯ ಒತ್ತಡಗಳಿಂದ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಆಯಿತು. ಸಮಾಧಾನ ನೆಮ್ಮದಿ ಅಂದರೆ ಅದು ದೇವಸ್ಥಾನ ಮಾತ್ರ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಆ ತೃಪ್ತಿಗೋಸ್ಕರ, ಆ ನೆಮ್ಮದಿಗೋಸ್ಕರ, ಆ ಸಮಾಧಾನ ಪಡ್ಕೊಳ್ಳೋಕ್ಕೋಸ್ಕರ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬ್ರೇಕಿಂಗ್ ನ್ಯೂಸ್. ಉಡುಪಿಯಲ್ಲಿ ಮುಖ್ಯಮಂತ್ರಿಗಳು 2ನೇ ದಿವಸದ ದೇವಸ್ಥಾನದ ಎಲ್ಲ ಕಡೆ ಹೋಗಿ ಬರ್ತಿದ್ದಾರೆ. ಟೆಂಪಲ್ ರನ್ ಇವತ್ತು 1008 ಗಣಯಾಗದಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಿದ್ದಾರೆ. ಆನೆಗುಡ್ಡೆಯ ಕುಂಭಾಶಿ ಗಣಪತಿ ದೇವಸ್ಥಾನದಲ್ಲಿ ಗಣಯಾಗ ನಡೀತಾ ಇದೆ. ಯಾಕಿದು ಅಂದರೆ ಲೋಕ ಕಲ್ಯಾಣಾರ್ಥವಾಗಿ 1008 ಗಣಯಾಗವನ್ನು ನಡೆಸಲಾಗ್ತಾ ಇದೆ. ಹಾಸನದ ರಾಘವೇಂದ್ರ ರಾವ್ ಕುಟುಂಬದಿಂದ ಯಾಗ ನಡೀತಾ ಇದೆ. ಯಡಿಯೂರಪ್ಪನವರ ಆತ್ಮೀಯರು ರಾಘವೇಂದ್ರ ರಾವ್ ಅವರು ಉಚ್ಚಿಲದ ಮಹಾಲಕ್ಷ್ಮಿ ಕ್ಷೇತ್ರಕ್ಕೂ ಕೂಡ ಬೆಳಗ್ಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟರು. ವಿಘ್ನ ನಿವಾರಕನಿಗೆ ವಿನಾಯಕನಿಗೆ ಮೊರೆ ಹೋದರು ಮುಖ್ಯಮಂತ್ರಿಗಳು. ಆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. 1, 2, 3 ಎಲ್ಲ ದೃಶ್ಯಗಳನ್ನು. ಮೂಲತಃ ಕುಂದಾಪುರದ ಗೋಪಾಡಿಯ ರಾಘವೇಂದ್ರ ರಾವ್ ಮಾಡ್ತಿರುವಂತಹ 1008 ಗಣಯಾಗದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಭಾಗಿಯಾಗಲಿದ್ದಾರೆ. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬೆಳಗ್ಗೆ ಹೋದದ್ದು, ಗಣಯಾಗದಲ್ಲಿ ಭಾಗವಹಿಸಿದ್ದು, ಗಣಪತಿಗೆ ಪೂಜೆ ಮಾಡಿದ್ದು, ಆನೆಗುಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿಗಳು. ದಿನ ಹೇಳಿದ್ನಲ್ಲ, ಈಗ ಗೊಂದಲದಲ್ಲೇ ಇರ್ತೀವಿ. ದೇವಸ್ಥಾನಗಳಿಗೆ ಇಲ್ಲಿ ಹೋದ ಸ್ವಲ್ಪ ಸಮಾಧಾನ ತೃಪ್ತಿ ಇರುತ್ತೆ, ಮತ್ತು ಉತ್ಸಾಹದಿಂದ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಿನ್ನೆಯಿಂದ ಎಲ್ಲ ಪೇಜಾವರ್ಷಗಳು ಉಳಿದವರು ಎಲ್ಲ ಪ್ರಮುಖರಿಂದ ಕಾಣೋದು, ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು. ಇವತ್ತು ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮೀನುಗಾರರು ಕೆಲವು ಸಮಸ್ಯೆಗಳನ್ನು ಕೇಳಿಬಿಟ್ಟು ಮಧ್ಯಾಹ್ನ ಮೇಲೆ ವಾಪಸ್ ಮಾಡ್ತೀವಿ. ನಿನ್ನೆ ದಿನ ಹೇಳಿದ್ನಲ್ಲ, ಈಗ ಒಂದು ಕೇರಳ ಯಾಕೆ ಏನು ಅಂತ ಆಧ್ಯಾತ್ಮ ಚಿಂತಕರಾದಂತಹ ಸೆಲ್ವಪಿಳ್ಳೈ ಅಯ್ಯಂಗಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಗಣಯಾಗದ ವಿಶೇಷತೆ ಏನು ಗುರುಗಳೇ? ಗಣಯಾಗ ಅನ್ನೋದು ಸಾಮಾನ್ಯವಾಗಿ ಸಂಕಷ್ಟಗಳನ್ನ ದೂರ ಮಾಡೋದು, ವಿಘ್ನಗಳನ್ನ ದೂರ ಮಾಡೋದು ಮತ್ತು ಸರ್ವಜನ ವಶಂಕರು ಅನ್ನೋ ಮಂತ್ರವೇ ಅದರಲ್ಲಿ ಇದೆ. ಎಲ್ಲರನ್ನೂ ನನ್ನ ಕಡೆಗೆ ತಿರುಗಿಸು, ನನ್ನ ಕೆಲಸಗಳನ್ನ ಒಪ್ಪುವಂತೆ ಮಾಡು ಅನ್ನೋದೇ ಆ ಮಂತ್ರದ ಉದ್ದೇಶ. ಗುರುಗಳೇ, 1008 ಗಣಯಾಗ ಅಂದ್ರೆ ಏನು ಗುರುಗಳೇ? 1008 ಮಂತ್ರಗಳಿಂದ ಮಾಡುವಂತಹ ಒಂದು ಗಣ. ಒಂದು ಸಲ ಒಂದು ಗಣಯಾಗ ಅಂದ್ರೆ ಒಂದು ಸಲ ಒಂದು ಗಣಮಂತ್ರದಿಂದ ಮಾಡುವಂತಹದ್ದು. ಅದನ್ನ 1008 ಸಲ ಮಾಡಿದ್ರೆ ಅಷ್ಟೋತ್ತರ ಸಹಸ್ರ ಗಣಯಾಗ ಅಂದ್ರೆ 1008 ಗಣಮಂತ್ರಗಳಿಂದ ಮಾಡುವಂತಹದ್ದು ಅಂತ. ಗುರುಗಳೇ, ಸಾವಿರಾರು ಗಣಪತಿ ದೇವಸ್ಥಾನಗಳಿವೆ, ಆದ್ರೆ ಆನೆಗುಡ್ಡೆ ಗಣಪತಿ ದೇವಸ್ಥಾನನೇ ಯಾಕೆ ವಿಶೇಷ? ಆನೆಗುಡ್ಡೆ ಗಣಪತಿಲಿ ಅಲ್ಲಿ ಜಾಗೃತ ಸ್ಥಳ ಅಂತ ಕರೀತಾರೆ. ಗಣಪತಿದು ಬಹಳ ಪ್ರಾಚೀನ ಕಾಲದಿಂದ ಅಲ್ಲಿ ಗಣಪತಿದು ಏನು ಸತ್ವ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಅಲ್ಲಿ ಬೇಗ ಕೆಲಸಗಳು ಮುಗಿಯುತ್ತೆ, ವಿಘ್ನಗಳೆಲ್ಲ ಬೇಗ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅಲ್ಲಿ. ನಿಂತಿರುವ ಭಂಗಿಯಲ್ಲಿ ಗಣಪತಿ ಕಾಣಿಸ್ತಾರೆ ನಮಗೆ. ಹೌದು, ತುಂಬಾ ಪ್ರಾಚೀನವಾದಂತಹ ಗಣಪತಿಗಳು. ಆ ಕಡೆ ನೀವು ಗೋಕರ್ಣ ಮತ್ತು ಆ ಕಡೆ ಎಲ್ಲ ನೋಡಿದ್ರೆ ಬಹಳ ಪ್ರಾಚೀನ ಗಣಪತಿಗಳಿವೆ. ಅಂದ್ರೆ ಕದಂಬರ ಕಾಲದಿಂದ ಬಂದಿರುವಂತಹ ಗಣಪತಿಗಳಿವೆ. ತುಂಬಾ ಪ್ರಾಚೀನ ಕ್ಷೇತ್ರಗಳು ಮೊದಲಿಂದಲೂ ಗಣಪತಿಗೆ ಅಲ್ಲಿ. ಮತ್ತು ಅದು ಅಲ್ಲೆಲ್ಲ ಉಡುಪಿ ಸುತ್ತಮುತ್ತ ನೀವೆಲ್ಲ ನೋಡಿದ್ರೆ ಅದು ಸ್ಕಂದ ಕ್ಷೇತ್ರ ಮತ್ತು ಗಣಪತಿ ಕ್ಷೇತ್ರ, ಶಿವಕ್ಷೇತ್ರಗಳಲ್ಲಿ ಪುರಾಣಗಳಲ್ಲಿ ಬೇಕಾದಷ್ಟು ಉಕ್ತವಾಗಿದೆ. ಹಾಗಾಗಿ ಆ ಕ್ಷೇತ್ರಗಳೆಲ್ಲ ಜಾಗೃತ ಸ್ಥಳಗಳು, ಯಾರಿಗೆ ಶಿವಶಕ್ತಿ ಪರಿವಾರಗಳಿಗೆ ಅನ್ನುವಂತಹ ನಂಬಿಕೆ ಅಲ್ಲಿನ ಜನಗಳಲ್ಲಿ ಇದೆ. ಅದನ್ನ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಮಾತಾಡುವಾಗ ಹೇಳಿದ್ರಲ್ಲ, ಈಗ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ನನಗೆ ಕೆಲಸ ಮಾಡುವಂತಹದ್ರಲ್ಲಿ ಉತ್ಸಾಹ ಸಿಗುತ್ತೆ ಅಂತೆಲ್ಲ ಅವರೇ ಹೇಳಿದ್ರಿ. ಸಾಮಾನ್ಯವಾಗಿ ಮನೆಯೊಡೆಯ ಅಂದಾಗ ಟೆನ್ಷನ್ ಇದ್ದದ್ದೇ. ರಾಜ್ಯದ ಒಡೆಯ ಅಂತ ಬಂದಾಗ, ಅಧಿಕಾರಕ್ಕೆ ಬಂದಾಗಿಂದ ಒಂದಲ್ಲ ಒಂದು ತಲೆನೋವು, ಟೆನ್ಷನ್ನು ಇದೆಲ್ಲವೂ ಕೂಡ ಇದ್ದೇ ಇರುತ್ತೆ. ಅದು ಪಾರ್ಟ್ ಆಫ್ ದಿ ಲೈಫ್. ಅವ್ರಿಗಿಲ್ಲ ಅಂತಲ್ಲ, ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಅದಕ್ಕೆ ಅದರಿಂದ ದೂರ ಆಗುವಂತ ಹೇಗಿದೆ? ಇಲ್ಲೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ರೆ ಅದರಿಂದ ಆಚೆಗೆ ಬರ್ತಾರ, ಹೇಗದು? ಹೌದು, ಈಗ ಅವರಿಗೆ ಬೇಕಾದಷ್ಟು ಸಮಸ್ಯೆಗಳು, ಹೊಸ ಸಮಸ್ಯೆಗಳಿದೆ. ಈಗ ಸಂಪುಟ ವಿಸ್ತರಣೆ ಆಗಿದ್ರಿಂದ ಸಂಪುಟದಲ್ಲಿ ಬೇಕಾದಷ್ಟು ಆಕಾಂಕ್ಷಿಗಳಿದ್ದಾರೆ ಮತ್ತು ಒಳಗಡೆ ಭಿನ್ನಮತಗಳು ಕಾಣುವಂತಹ ಚಾನ್ಸಸ್ ಇದೆ. ಮತ್ತು ಆ ಕಡೆ
ಗಡಿಯ ತಕರಾರುಗಳು ಪಕ್ಕದ ರಾಷ್ಟ್ರಗಳು ಬೇಕು ಅಂತ ಮಾಡ್ತಾ ಇದ್ದಾರೆ, ಪಕ್ಕದ ರಾಜ್ಯಗಳು. ಇಲ್ಲಿ ಒಳಗಡೆ ಕೂಡ ಇವಾಗ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಸಮಸ್ಯೆಗಳು ಅದು ಕೂಡ ಇಲ್ಲಿ ಆರಂಭ ಆಗಿದೆ. ಸೊ ಇವೆಲ್ಲವನ್ನು ಮತ್ತು ಸ್ಕೂಲು ಕಾಲೇಜುಗಳಲ್ಲಿ ಓಪನ್ ಆಗೋದ್ರಲ್ಲೂ ಸ್ವಲ್ಪ ಗೊಂದಲಗಳಿವೆ. ಹೀಗೆ ಆಡಳಿತವನ್ನ ವಿಚಾರವಾಗಿ ನೋಡಿದ್ರೆ ಹಣಕಾಸಿನ ಪರಿಸ್ಥಿತಿ ಕೂಡ ಅಷ್ಟೊಂದು ಚೆನ್ನಾಗಿರೋ ಹಾಗೆ ಕಾಣ್ಲಿಲ್ಲ. ಹೌದು. ಇವೆಲ್ಲವನ್ನು ನೋಡಿದಾಗ ಒಬ್ಬ ಅಧಿಕಾರಿ ಅಥವಾ ಒಬ್ಬ ರಾಜ್ಯದ ಮುಖ್ಯಸ್ಥನಿಗೆ ಇವೆಲ್ಲ ಟೆನ್ಷನ್ ತರುವಂತಹ ಪಾರ್ಟ್ಗಳೇ ಇವೆಲ್ಲ. ಇವತ್ತು ಅವರು ಗಣಪತಿ ಒಂದ್ ಕಡೆ, ಮಹಾಲಕ್ಷ್ಮಿ ಇನ್ನೊಂದ್ ಕಡೆ, ಎರಡೂ ದರ್ಶನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಒಂದು ವಿಘ್ನಗಳನ್ನೆಲ್ಲ ನಾಶ ಮಾಡಿ ಈ ಏನು ಭಿನ್ನಮತ ಏನಿದೆ ಅವೆಲ್ಲ ಶಮನವಾಗ್ಲಿ ಅನ್ನೋ ಒಂದು ಪ್ರಾರ್ಥನೆ ಇರ್ಬೋದು. ಇನ್ನೊಂದು ರಾಜ್ಯದ ಆರ್ಥಿಕ ಸ್ಥಿತಿ ಕೂಡ ಚೆನ್ನಾಗಾಗ್ಲಿ ಅನ್ನುವಂತಹ ಒಂದು ಯಾರೋ ಸೂಚನೆ ಕೊಟ್ಟಿರ್ಬೋದು ಅವ್ರಿಗೆ. ಯಾಕಂದ್ರೆ ಅವರೆಲ್ಲ ಸ್ವಲ್ಪ ಮುಖ್ಯಸ್ಥರೆಲ್ಲ ಸಾಮಾನ್ಯವಾಗಿ ಕೆಲವು ವಿಚಾರಗಳನ್ನು ನಂಬೇಕಾಗತ್ತೆ. ಅದರಲ್ಲಿ ಇವರು ಹೆಚ್ಚು ದೈವ ಭಕ್ತಿಯಲ್ಲಿರುವಂತಹ ಕುಟುಂಬಗಳಲ್ಲಿ ಇವರು ಕೂಡ ಏನೋ ನಮ್ಮ ಯಡಿಯೂರಪ್ಪ ಅವರ ಕುಟುಂಬ ಮತ್ತು ಏನು ದೇವೇಗೌಡರ ಕುಟುಂಬ ಇವರೆಲ್ಲ ಸಾಕ್ಷಾತ್ ದೇವರುಗಳನ್ನ ಜಾಸ್ತಿ ನಂಬ್ತಾರೆ. ಸೆಲೋಪಿಳ್ಳೆ ಗುರುಗಳೇ, ಯಡಿಯೂರಪ್ಪನವ್ರ ಜಾತಕದಲ್ಲಿ ಏನೋ ಇದೆಯಾ? ಏನು ಈ ಪೂಜೆಗೂ ಅದಕ್ಕೂ ಸಂಬಂಧ ಇದೆಯಾ? ಏನಾದ್ರು ಮಾಡಿಸಿದ್ರು ಒಳ್ಳೇದಾಗತ್ತೆ ಏನೋ ಬರ್ತಾ ಇದೆ? ಅಲ್ಲ, ಈಗ ವೃಶ್ಚಿಕ ರಾಶಿ ಎಲ್ಲ ಹೇಳ್ತಾರಲ್ಲ, ಈ ಸಂದರ್ಭದಲ್ಲಿ ಏನಾಗಿದೆ ಅಂತಂದ್ರೆ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಲಾಸ್ಟ್ ಗ್ರಹಣ ಆದ್ಮೇಲೆ ಸ್ವಲ್ಪ ವ್ಯತ್ಯಾಸಗಳು ಇವರಲ್ಲಿ ಆಗಬಹುದು ಅಂತ. ಇಬ್ರು ವೃಶ್ಚಿಕ ರಾಶಿನೇ, ಅಂದ್ರೆ ಮಾನ್ಯ ಪ್ರಧಾನಮಂತ್ರಿ ಮೋದಿಗಳು ಮತ್ತು ಮಾನ್ಯ ಯಡಿಯೂರಪ್ಪನವರು ಇಬ್ರು ಕೂಡ ಇದರಲ್ಲೇ ಇದ್ದಾರೆ. ಹಾಗಾಗಿ ಸಾಕಷ್ಟು ಗೊಂದಲಗಳು ಗಲಾಟೆಗಳು ಆಗಬಹುದು ಅನ್ನೋದು ಆಗಿನ ಪರಿಸ್ಥಿತಿಲಿ ವೃಶ್ಚಿಕ ರಾಶಿಯವರಿಗೆ ಆಗಿತ್ತು. ಈಗ ಆಗ್ತಾ ಇರೋದು ಹಾಗೆ ಇದೆ ಪರಿಸ್ಥಿತಿಗಳು. ಅಲ್ಲಿ ರೈತರ ಹೋರಾಟಗಳಿರ್ಬೋದು ಕೇಂದ್ರ ಸರ್ಕಾರದ ವಿರುದ್ಧ, ಇಲ್ಲಿ ಕೂಡ ಇಲ್ಲಿ ಭಿನ್ನಮತಗಳಿರ್ಬೋದು ಅಥವಾ ಬೇರೆ ಆರ್ಥಿಕ ಪರಿಸ್ಥಿತಿ ಇರ್ಬೋದು. ಎರಡೂ ಕಡೆ ನೋಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದ ಹಾಗೆ ಕಾಣ್ತಾರೆ. ಎಲ್ಲಿ ತನಕ ಗುರುಗಳೇ ಅವ್ರಿಗಿದು? ಇದು ಇನ್ನೊಂದು ಮೇ ತನಕನು. ಹಾಗಂತ ಎಲ್ಲರೂ ಅದನ್ನ ಯೋಚನೆ ಮಾಡ್ತಾ ಇದ್ದಾರೆ ಗ್ರಹ ಜಾತಕದ ಫಲಗಳ ಮೇಲೆ. ಹಂಗಾಗಿ ಮೇ ತನಕನೂ ಇದಾಗಬಹುದು ಅಂತ. ಬಟ್ ಎನಿಹೌ ಇವರು ದೇವ ಪ್ರಾರ್ಥನೆ ಮಾಡೋದು ಖಂಡಿತ ಒಳ್ಳೇದೇ ಅಲ್ವೇ? ಯಾವುದೇ ಸಮಸ್ಯೆ ಇದ್ರು ಅದರಿಂದ ಆಚೆಗೆ ಬರೋದಕ್ಕೆ ಪ್ರಯತ್ನ. ಸಲಹೆ ಇದೆಯಾ ಗುರುಗಳೇ? ಅಂದ್ರೆ ಇಂಥ ಕ್ಷೇತ್ರಕ್ಕೆ ಹೋದ್ರೆ ಇನ್ನೂ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳೋಕೆ ಏನಾರು ಅವ್ರಿಗೆ? ಹಾಗೇನಿಲ್ಲ, ಅವ್ರಿಗಾಗ್ಲೇ ಅದನ್ನ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಮೇಲ್ಕೋಟೆಗೂ ಕೂಡ ಬಂದಿದ್ರು, ಚಲುವನಾರಾಯಣ ಸ್ವಾಮಿ ಸನ್ನಿಧಾನಕ್ಕೆ ಬಂದಿದ್ರು, ಅಲ್ಲಿಯೇ ಪ್ರಾರ್ಥನೆಯನ್ನ ಮಾಡಿದ್ರು. ಮಧ್ಯಪ್ರದೇಶದ ಶಿವರಾಜ್ ಸಿಂಗ್ ಚೌಹಾನ್ ಅಂತ ಅವರ ಬಂದಿದ್ರು ಇವಾಗೆಲ್ಲ ಅವ್ರ ಜೊತೆಲಿ. ಅದಾದ್ಮೇಲೆ ಇವರು ಕೂಡ ಬಂದಿದ್ರು. ಸೊ ಇದನ್ನ ಧಾರ್ಮಿಕವಾಗಿ ಗೋ ಪೂಜೆಗಳನ್ನೆಲ್ಲ ಮನೇಲಿ ಮಾಡ್ತಾ ಇರ್ತಾರೆ. ನಿಮ್ಮ ಮಾಧ್ಯಮಗಳಲ್ಲೇ ಬೇಕಾದಷ್ಟು ತೋರಿಸಿದಿರಿ ನೀವು. ಸೊ ಹಾಗಾಗಿ ಧಾರ್ಮಿಕವಾಗಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ರಾಜಕೀಯವಾಗಿ ಒಂದಷ್ಟು ವಿಚಾರಗಳನ್ನ ತೆಗೆದುಕೊಳ್ಳುವಂತಹದ್ದು ಮತ್ತು ಕೇಂದ್ರೀಕೃತವಾಗಿರೋದಕ್ಕಿಂತ ವಿಕೇಂದ್ರೀಕರಣ ಮಾಡೋದು ಒಳ್ಳೇದು ಅನ್ನೋದು ನಮ್ಮ ಅಭಿಪ್ರಾಯ. ಸಂಕ್ರಾಂತಿಯ ಸಂಕ್ರಮಣ ಬದಲಾದ ಮೇಲೆ ಏನಾದ್ರೂ ಬದಲಾವಣೆ ಆಗೋ ಚಾನ್ಸಸ್ ಇದೆಯಾ? ಈಗ ಉತ್ತರಾಯಣ ಪುಣ್ಯಕಾಲ ಆರಂಭವಾಗಿದೆ. ಬಟ್ ಅದು ಏನೇ ಆದ್ರೂ ಆ ಫಲಗಳು ಇನ್ನು ಮುಂದುವರಿಯೋದ್ರಿಂದ ಮೇ ತನಕನೂ ಸ್ವಲ್ಪ ಇವರಿಗೆ ಗೊಂದಲಗಳು ಸಮಸ್ಯೆಗಳು. ಅಂದ್ರೆ ನಾವು ಯುಗಾದಿಯ ಮಗದೊಂದು ಸಂವತ್ಸರ ಬರಬೇಕು ಒಳ್ಳೇದಕ್ಕೆ ಅಂತೀರಾ? ಹೌದು, ಅವರು ಒಳ್ಳೇದನ್ನ ನಿರೀಕ್ಷೆ ಅಂದ್ರೆ ಒಳ್ಳೇದು ಅಂದ್ರೆ ಅವ್ರಿಗೇನು ಸದ್ಯಕ್ಕೆ ಅಪಾಯದ ಭದ್ರತೆ ಅಥವಾ ಅವರ ಸ್ಥಾನ ಭದ್ರತೆ ಬಗ್ಗೆ ಏನು ಸಮಸ್ಯೆ ಇಲ್ಲದೆ ಇರ್ಬೋದು. ಬಟ್ ಶಮನಗಳನ್ನ ಬಿಕ್ಕಟ್ಟುಗಳನ್ನ ಮಾಡೋದು, ಅದನ್ನ ಶಮನಗೊಳಿಸೋದು ಅಷ್ಟು ಸುಲಭ ಅಲ್ಲ ಅಂತ ಅನ್ಸುತ್ತೆ. ಹೇಗೆ ಗುರುಗಳೇ ಇಲ್ಲೆಲ್ಲ ಪರಿಸ್ಥಿತಿ? ಹರಕೆ ಹೊತ್ಕೊಂಡು ಹೋಗಿ ಪೂಜೆ ಮಾಡ್ಬೇಕಾ ಅಥವಾ ಸುಮ್ನೆ ಹೋಗಿ ಪೂಜೆ ಮಾಡಿದ್ರು ಓಕೆನಾ ಇಲ್ಲೆಲ್ಲ? ಅಲ್ಲ, ರಾಜ್ಯದ ಮುಖ್ಯಸ್ಥರಾಗಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅದು ಬೇಗ ಫಲಕಾರಿಯಾಗುತ್ತೆ. ವೈಯಕ್ತಿಕವಾದ ಪ್ರಾರ್ಥನೆಗಳನ್ನ ಮಾಡ್ಬೇಕಾದ್ರೆ ಹರಕೆಗಳು ಇತ್ಯಾದಿಗಳನ್ನ ಮಾಡಿ ಹೋದ್ರೆ ಒಳ್ಳೇದು. ಇದರಲ್ಲಿ ವೈಯಕ್ತಿಕವೇ ರಾಜ್ಯಕ್ಕೋಸ್ಕರ ಮಾಡಿಸ್ತಾ ಇದ್ದಾರಾ ಅನ್ನೋದು ನೀವು ಹೇಳ್ಬೇಕು. ಈಗ ಇಲ್ಲ, ಲೋಕ ಕಲ್ಯಾಣಾರ್ಥವಾಗೇನೆ ಮಾಡಿಸ್ತಿದ್ದೀವಿ, ನಂಗೊಂಚು ಸಮಾಧಾನ ಆಗ್ಲಿ, ಎಲ್ಲವೂ ಕೂಡ ಚೆನ್ನಾಗಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಹೇಳಿದ್ರು. ಸೊ ಹಾಗಾಗಿ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಇದು ಪಬ್ಲಿಕ್ ಆಗಿ ಹೇಳುವಾಗ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಅಥವಾ ರಾಜ್ಯದ ಮುಖ್ಯಸ್ಥರಾಗಿ ಅವರು ನನಗಾಗಿ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ವಲ್ಲ. ಅಲ್ಲ, ಅದು ಸರಿ. ಈಗ ಮಠದ ಸ್ವಾಮಿಗಳು ಯಾವಾಗ್ಲೂ ಮಾತಾಡುವಾಗ ನಾನು ಅಂತ ಹೇಳುವುದಿಲ್ಲ, ನಾವು ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಅನ್ನೋದು ರಾಜ್ಯದ ಜನತೆ ಎಲ್ಲ ಸೇರ್ಸ್ಕೊಂಡಿದ್ದೇವೆ ಅಂತ. ಹಾಗಾಗಿ ವೈಯಕ್ತಿಕ ಮತ್ತು ಲೋಕ ಕಲ್ಯಾಣ ಎರಡನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇವತ್ತೇನಾದ್ರೂ ಬಹಳ ಪ್ರಶಸ್ತಿಯಾದಂತಹ ದಿವಸ, ಒಳ್ಳೆ ಕಾಲ, ಒಳ್ಳೆ ಟೈಮ್ ಅಂತ ಏನಾದ್ರು ಇದೆಯಾ? ಹಾಗೇನಿಲ್ಲ. ಸಹಜವಾಗಿಯೇ ಚೆನ್ನಾಗಿದೆ. ಇವಾಗ ಉತ್ತರಾಯಣದ ಪುಣ್ಯಕಾಲ ಮತ್ತು ಶುಕ್ಲ ಪಕ್ಷ ಚೆನ್ನಾಗಿದೆ. ನನ್ನ ಕುತೂಹಲದ ಪ್ರಶ್ನೆ, ಯಾಕಂದ್ರೆ ಇವತ್ತೇ ಅಲ್ಲಿ ನಡೀತಿದೆಯಲ್ಲ, ಹಾಗಾಗಿ ಬಹಳ ಒಳ್ಳೆ ಪ್ರಶಸ್ತಿವಾದ ದಿವಸ ಮುಹೂರ್ತ ಇರಬೇಕು ಅಂತ ಕೇಳಿದ್ರೆ ಅವರಿಗೆ ಅವರ ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಹಿಂದೂ ಸನಾತನ ಧಾರ್ಮಿಕ ಪದ್ಧತಿಗಳಲ್ಲಿ ಈ ತಾರಾಬಲ ಮತ್ತು ಚಂದ್ರಬಲಗಳನ್ನ ಗುರುಬಲಗಳನ್ನ ನೋಡ್ತಾರೆ. ಸೊ ಅದನ್ನ ಸಜೆಸ್ಟ್ ಮಾಡಿದವರು ಅವರಿಗೆ ಅವರ ಪರ್ಟಿಕ್ಯುಲರ್ ವೃಶ್ಚಿಕ ರಾಶಿಗೆ ಅನುರಾಧ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ತಾರಾಬಲವನ್ನ ನೋಡಿರ್ಬೋದು.
ಸರಿ ಗುರುಗಳೇ, ಸರಿ ಇರ್ಬೋದು. ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಸಲಪಿಳ್ಳ ಅಯ್ಯಂಗಾರ್ ಅವರು ಆಧ್ಯಾತ್ಮ ಚಿಂತಕರು. ಮಗದೊಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರ ಹೆಸರು ಶ್ರೀ ರಮಣ ಉಪಾಧ್ಯಾಯ ಅಂತ, ಆನೆಗುಡ್ಡ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿಗಳು ನಮ್ಮ ಜೊತೆ ಇದ್ದಾರೆ. ಶ್ರೀ ರಮಣ ಉಪಾಧ್ಯಾಯ ಅವರು, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಪೂಜೆ ಎಷ್ಟು ಮುಗೀತ? ಪೂಜೆ ಇದು ಅಲಂಕಾರ ಪೂಜೆವರೆಗೆ ಆಗಿದೆ. ಓಕೆ, ಎಷ್ಟೊತ್ತಿಗೆ ಶುರು ಆಯ್ತು ಗುರುಗಳೇ? ಈಗ ಇನ್ನು ಮಹಾಪೂಜೆ, ಮಹಾ ನೈವೇದ್ಯ ಆಗಿ ಮಹಾಪೂಜೆ ಆಗ್ಬೇಕು. ಎಷ್ಟೊತ್ತಿಗೆ ಶುರು ಆಯ್ತು? ಹೌದು, ಸಾಹೇಬ್ರು ಗಣಹೋಮ ಮುಗಿಸಿ ಬರ್ತಾರೆ ಮತ್ತೆ ಮಂಗಳಾರತಿಗೆ. ಮಹಾಪೂಜೆ. ಗುರುಗಳೇ, ಎಷ್ಟೊತ್ತಿಗೆ ಶುರು ಆಯ್ತು ಇವತ್ತು? ಇವತ್ತು ಬೆಳಿಗ್ಗೆ ನಮ್ದು 7:40ಕ್ಕೆ ಪ್ರಾರಂಭ ಆಗಿ ಗಣಯಾಗ ಪ್ರಾರಂಭ ಆಗಿದೆ. ಈಗ ಆಗ್ತಾ ಉಂಟು ಗಣಯಾಗ. ಓಕೆ. ಇದು ನಮ್ದು ನಿತ್ಯದ ಪೂಜಾ ವಿಧಿಯಲ್ಲಿ ನಿತ್ಯ ಬೆಳಿಗ್ಗೆ 6 ಗಂಟೆ ಆಗುವಂತದ್ದು. ಇವತ್ತು 5 ಗಂಟೆಗೆ ಬೆಳಿಗ್ಗಿನ ಪೂಜೆ ಆಗಿದೆ. ಈಗ ಅಲಂಕಾರ ಪೂಜೆವರೆಗಾಗಿ ಅರ್ಚಕರು ದೇವರನ್ನು ಅಲಂಕಾರ ಮಾಡಿ ಇಟ್ಟಿದ್ದಾರೆ. ಇನ್ನೀಗ ಮಹಾ ನೈವೇದ್ಯ ಮಹಾಪೂಜೆ ಆಗ್ಬೇಕು. ಪುನಃ ಅಲ್ಲಿಂದ ಮತ್ತೆ ಮುಂದಿನ ಒಂದು ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್. ಇವತ್ತು ರಾಜ್ಯದ ಯಜಮಾನರು ಅಂದ್ರೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಯಾವ ಅಂದ್ರೆ ಏನಿತ್ತು ಸಂಕಲ್ಪ, ಏನಿತ್ತು ಇವತ್ತು? ಅಲ್ಲ, ನಮ್ಮಲ್ಲಿ ಇನ್ನೂ ಬರ್ಲಿಲ್ಲ, ಬರ್ಬೇಕಷ್ಟೇ. 11 ಗಂಟೆಗೆ ಅವರ ಆತ್ಮೀಯರೊಬ್ರು ಇಲ್ಲಿ ನಮ್ಮಲ್ಲಿ ಸಹಸ್ರ ನಾರಿಕೆಗಳ ಗಣಯಾಗ ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ, CM ಸಾಹೇಬ್ರು. ಓಕೆ. ಎಷ್ಟೊತ್ತಿಗೆ ಬರ್ತಾರೆ ದೇವಸ್ಥಾನಕ್ಕೆ? ಯಾವ್ದಕ್ಕೆ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಬರ್ತಾರೆ? ಸಾಮಾನ್ಯ ಅವರು ಟೈಮಿಂಗ್ಸ್ 11-11:30 ಪೂರ್ಣ ಹೊತ್ತಿಗೆ ಬರ್ತಾರೆ ಅಂತ ಇವರು ನಾವೆಲ್ಲ ನಿರೀಕ್ಷೆಯಲ್ಲಿ. ಮತ್ತಿನ್ನ ಅಲ್ಲಿ ಇದ್ರಲ್ಲಿ ಬೇರೆ ಅವರು ಬಿಸಿ ಶೆಡ್ಯೂಲ್ ಇಂಥದ್ದೆಲ್ಲ ಉಂಟಲ್ಲ, ಅಲ್ಲಿ ಹೋದಲ್ಲಿ ಇನ್ನು 2 ಕಾರ್ಯಕ್ರಮ ಬೆಳಿಗ್ಗೆ ಎಂಗೇಜ್ ಆಗಿದೆ. ಈಗ ಉಚ್ಚಿಲ ಮತ್ತೆ ಏನ್ ತೊಂದರೆ ಆಗಲ್ಲ ಗುರುಗಳೇ? ಇವತ್ತು ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಯಾವ್ದು ಮುಂದೆ ಯಾವ್ದು ವಿಘ್ನಗಳು ಬರ್ದೇ ಇರ್ಲಿ ಅಂತನಾ? ಏನು ತೊಂದರೆ ಆಗ್ಬಾರ್ದು? ಅಷ್ಟೇ ಲೋಕ ಕಲ್ಯಾಣಾರ್ಥವಾಗಿ ಅಷ್ಟೇ ಇದು. ಮತ್ತೆ ಇದು ಗಣಪತಿ ಅಂತ ಹೇಳಿದ್ರೆ ನಮ್ಮ ಇದು ವಿಘ್ನ ನಿವಾರಕ. ಹೌದೌದು. ಆದಷ್ಟು ಯಾವ ವಿಘ್ನ ಅಡೆತಡೆ ಇಲ್ಲದೆ ರಾಜ್ಯಭಾರ ಸಾಗ್ಬೇಕಂತ ಅವರ ಇಚ್ಛೆ. ಪೂರಕವಾಗಿ ಇಲ್ಲಿಯ ಒಂದು ಸನ್ನಿವೇಶ ಅದಕ್ಕೆ ಸರಿಯಾಗಿಯೇ ಉಂಟು. ಸ್ವಾಮಿಯ ಸಾನ್ನಿಧ್ಯ ಮತ್ತೆ ಇಲ್ಲಿಯ ಒಂದು ನಮ್ಮ ಈ ಪೂಜಾ ಪದ್ಧತಿಗಳಾಗ್ಲಿ ಸಂಪ್ರದಾಯಗಳಾಗಿ ಅದೇ ಕ್ರಮ ಪ್ರಕಾರಿ ನಡ್ಕೊಂಡು ಬರುವಂತ ಒಂದು ಇದು ಪುಣ್ಯಕ್ಷೇತ್ರ. ಧನ್ಯವಾದಗಳು ರಮಣ ಉಪಾಧ್ಯಾಯ ಅವರೇ, ಆನೆಗುಡ್ಡೆ ದೇವಸ್ಥಾನದ ಟ್ರಸ್ಟ್ಗಳು. ಇವತ್ತು ಯಡಿಯೂರಪ್ಪನವರು 11 ಗಂಟೆ 11:30 ಸುಮಾರಿಗೆ ಮಹಾಲಕ್ಷ್ಮಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ತದನಂತರ ಶ್ರೀ ವಿನಾಯಕ ದೇವಸ್ಥಾನಕ್ಕೆ ಹೋಗ್ತಾರೆ. ಗಣಪತಿ ಯಾಗದ ಪೂರ್ಣಾವತಿಯಲ್ಲಿ ಪಾಲ್ಗೊಳ್ತಾರೆ. ರಾಜಕೀಯ ಕಾರ್ಯದರ್ಶಿ ಸಚಿವ ಸ್ಥಾನ ಸಿಗಲಿಲ್ಲ, ಹಾಗಾಗಿ 2ನೇ ಬಾರಿಗೆ ರೇಣುಕಾಚಾರ್ಯ ಅವರು ಇದೀಗ ದೆಹಲಿಗೆ ಹೋಗಿದ್ದಾರೆ. ಅವರಿಗೆ ತುಂಬಾ ಅಸಮಾಧಾನ ಆಗಿದೆ. ಬೆಳ್ಳಂಬೆಳಗ್ಗೆ ದೆಹಲಿಗೆ ಹೊರಟರು ರೇಣುಕಾಚಾರ್ಯ. ಬ್ರೇಕಿಂಗ್ ನ್ಯೂಸ್. ಬೆಳ್ಳಂಬೆಳಗ್ಗೆ ನೀವು ತುಂಬಾ ಜನ ಕಣ್ಣುಜ್ಜಿ ಎದ್ದೋಳಷ್ಟೊತ್ತಿಗೆ ರೇಣುಕಾಚಾರ್ಯ ಅವರು ಏರ್ಪೋರ್ಟ್ ಅಲ್ಲಿ ಇದ್ರು. ಅಂದ್ರೆ 5 ಗಂಟೆ 45 ನಿಮಿಷಕ್ಕೆ ಫ್ಲೈಟ್ ಹೊರಟು ರಾಷ್ಟ್ರ ರಾಜಧಾನಿ ದೆಹಲಿ ತಲುಪಿದ್ರು ರೇಣುಕಾಚಾರ್ಯ. 2ನೇ ಬಾರಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಮತ್ತೆ ಲಾಬಿಗೆ ದೆಹಲಿಗೆ ದೌಡು. ಇವತ್ತು ಬೆಂಗಳೂರಿನಲ್ಲಿ ಒಂದು ಸಭೆ ಕರೆದಿದ್ರು, ಸಭೆ ಕೂಡ ಕ್ಯಾನ್ಸಲ್ ಆಯಿತು. ರೇಣುಕಾಚಾರ್ಯ ಸಭೆಗೆ ಬರೋದಕ್ಕೆ ಅತೃಪ್ತ ಶಾಸಕರು ಒಪ್ಪಲಿಲ್ಲ. ಇದೇ ಕಾರಣಕ್ಕೆ ರೇಣುಕಾಚಾರ್ಯ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಪಟೇಲ್ ರೇ. ಗುಡ್ ಮಾರ್ನಿಂಗ್ ಹರೀಶ್. ಇಲ್ಲಿ ಬಂದಾಗ ಭೇಟಿ ಮಾಡಿದ್ರು ದೊಡ್ಡವ್ರನ್ನ, ಆದ್ರೂ ಯಾವ್ದು ವರ್ಕೌಟ್ ಆಗ್ಲಿಲ್ಲ ಅನ್ಸುತ್ತೆ. ಇವಾಗ ಏನು ಬೆಳ್ಳಂಬೆಳಗ್ಗೆ ಯಾಕೆ ಹೋದ್ರು? ಯಾರನ್ನ ಮೀಟ್ ಮಾಡ್ತಿದ್ದಾರೆ? ಹರೀಶ್ ನಾಗರಾಜ್ ಇವತ್ತು ಸಚಿವ ಸ್ಥಾನ ವಂಚಿತ ಅತೃಪ್ತ ಶಾಸಕರ ಸಭೆಯನ್ನ ಬೆಂಗಳೂರಿನ ಅವರ ನಿವಾಸದಲ್ಲಿ ಕರೆದಿದ್ರು. ಆದ್ರೆ ಅತೃಪ್ತ ಶಾಸಕರು ಎಲ್ಲ ಒಂದ್ ಕಡೆ ಈ ಸಭೆ ಸೇರಿದ್ರೆ ಅದು ಬಂಡಾಯ ಸಭೆ ಆಗುತ್ತೆ, ಇದು ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ನಮ್ಮ ಮೇಲೆ ಕೆಂಗಣ್ಣಿಗೆ ಬೀರ್ತಾರೆ ಮತ್ತು ನಮಗೂ ಕೂಡ ವೈಯಕ್ತಿಕವಾಗಿ ಡ್ಯಾಮೇಜ್ ಆಗ್ತಾ ಇರೋ ಕಾರಣಕ್ಕಾಗಿ ರೇಣುಕಾಚಾರ್ಯ ಸಂಪರ್ಕ ಮಾಡಿದಂತ ಎಲ್ಲಾ ಶಾಸಕರು ಕೂಡ ಕೈ ಕೊಟ್ಟಿದ್ದಾರೆ. ಹಾಗಾಗಿ ಬಂಡಾಯಗಾರರ ಸಭೆ ಎಲ್ಲೊಂದ್ ಕಡೆ ಶಾಸಕರು ಬರ್ಲಿಕ್ಕೆ ಹಿಂದೇಟು ಹಾಕಿದ್ರ ಕಾರಣ ರೇಣುಕಾಚಾರ್ಯ ಕೂಡ ಎಲ್ಲೊಂದ್ ಕಡೆ ಭ್ರಮನಿರಸಗೊಂಡಿದ್ದಾರೆ. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆ 5:45 ವಿಮಾನಕ್ಕೆ KIL ನಿಂದ ಇದೀಗ ದೆಹಲಿಗೆ ತಲುಪಿದ್ದಾರೆ.
ದೆಹಲಿಯಲ್ಲಿ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ MP ರೇಣುಕಾಚಾರ್ಯರು ಮತ್ತೆ ಬೇಡಿಕೆ ಇಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಯಥಾ ಪ್ರಕಾರ ಮತ್ತೆ CP ಯೋಗೇಶ್ವರ್ ವಿರುದ್ಧ ದೂರನ್ನು ಕೂಡ ಕೊಡ್ಲಿದ್ದಾರೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ರೇಣುಕಾಚಾರ್ಯ ಅವರು ಕರೆದಿದ್ದಂತ ಸಭೆಗೆ ಅನೇಕ ಶಾಸಕರು ಗೈರಾಗಿದ್ದರಿಂದ ಕೆಲವೊಂದ್ ಕಡೆ ರೇಣುಕಾಚಾರ್ಯ ಅವರು ಏನೆಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಆ ಪ್ಲಾನ್ ವರ್ಕೌಟ್ ಆಗ್ಲಿಲ್ಲ. ಹಾಗಾಗಿ ಮತ್ತೆ ಹೈಕಮಾಂಡ್ ಬಳಿ ಎಡತಾಕಲು ಮುಂದಾಗಿದ್ದಾರೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಪಟೇಲ್ ರೇ, ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ನಟಿ ರಾಗಿಣಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ನಟಿ ರಾಗಿಣಿ ಅವರ ಜಾಮೀನು ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಡ್ರಗ್ಸ್ ಕೇಸಲ್ಲಿ ರಾಗಿಣಿ ಅರ್ಜಿಯವರ ವಿಚಾರಣೆ. ಬ್ರೇಕಿಂಗ್ ನ್ಯೂಸ್. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವಾರ ಕೂಡ ವಿಚಾರಣೆ ನಡೆಸಿತ್ತು ಸುಪ್ರೀಂ ಕೋರ್ಟ್. ವಿಚಾರಣೆ ಸಂದರ್ಭದಲ್ಲಿ ಕಾಲಾವಕಾಶವನ್ನ ಕೇಳಿದ್ರು ರಾಜ್ಯ ಸರ್ಕಾರದ ಪರ ವಕೀಲ ಸುಬ್ರಾಷ್ಣು ಪಡಿ ಮನವಿ ಮಾಡಿದ್ರು. ಮನವಿ ಹಿನ್ನೆಲೆಯಲ್ಲಿ ಈ ವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದರು. ಇವತ್ತು ರಾಜ್ಯ ಸರ್ಕಾರದಿಂದ ಆಕ್ಷೇಪಣಾ ಸಲ್ಲಿಕೆ ಸಾಧ್ಯತೆ ಇದೆ. ಆಕ್ಷೇಪಣೆ ಒಪ್ಪಿದರೆ ಇವತ್ತು ಜಾಮೀನು ಸಿಗೋದು ಮತ್ತೆ ಡೌಟ್ ಆಗುತ್ತೆ. ಹಾಗಾಗಿ ಇವತ್ತು ರಾಗಿಣಿ ದ್ವಿವೇದಿ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ. ಕಳೆದ ವಾರ ಕೂಡ ವಿಚಾರಣೆ ಇತ್ತು, ಆದರೆ ರಾಜ್ಯ ಸರ್ಕಾರದ ಪರ ವಕೀಲರು ಕಾಲಾವಕಾಶ ಕೇಳಿದ್ರಿಂದ ಇವತ್ತಿಗೆ ಬಂದಿದೆ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಪರ ಸುಬ್ರಾಷ್ಣು ಪಡಿ ಮನವಿ ಮಾಡ್ತಾರೆ. ಇವತ್ತು ಸಾಧ್ಯತೆಗಳಂತೂ ದಟ್ಟವಾಗಿದೆ. ಯಾಕೆಂದರೆ ಡ್ರಗ್ಸ್ ಕೇಸಲ್ಲಿರುವಂಥ ವಿಚಾರಣೆ ಸುದೀರ್ಘ ಕಾಲದಿಂದ ನಡೀತಾ ಇದೆ. ಮನವಿಯನ್ನು ಇವತ್ತು ಹೇಗೆ ಪುರಸ್ಕರಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಆಕ್ಷೇಪಣೆ ಸಲ್ಲಿಕೆ ಸಾಧ್ಯತೆ ದಟ್ಟವಾಗಿದೆ. ಮಾಣಿಕ್ಯನ ಹೃದಯ ವೈಶಾಲ್ಯತೆ ಯಾರಿಗೂ ಕಾಣದ್ದು ಕಿಚ್ಚನಿಗೆ ಕಾಣಿಸಿದ್ದಾದ್ರೂ ಹೇಗೆ? ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ಕೋಟಿಗೊಬ್ಬ. ಅನಾಥವಾಗುತ್ತಿದ್ದ ಮೂಕ ಪ್ರಾಣಿಗಳಿಗೆ ಆಸರಿಯಾದರು ನಟ ಕಿಚ್ಚ ಸುದೀಪ್. ರಿಯಲ್ ಹೀರೋ ನಿಜವಾಗ್ಲೂ ಆಗಿದ್ದಾರೆ. 200ಕ್ಕೂ ಹೆಚ್ಚು ಪ್ರಾಣಿಗಳ ಒಳಿತಿಗಾಗಿ ನೈಸ್ ರಸ್ತೆ ಹತ್ರ ನಟ ಸುದೀಪ್ ಜಾಗ ಕೊಟ್ಟಿದ್ದಾರೆ. ವಿ ಸೇವ್ ಅನಿಮಲ್ಸ್ ಸಂಸ್ಥಾಪಕ ಪ್ರವೀಣ್ ಅನಾಥ ಪ್ರಾಣಿಗಳ ಸುರಕ್ಷತೆಗೋಸ್ಕರ ಕೆಲಸ ಮಾಡ್ತಿದ್ರು. ಪ್ರಾಣಿಗಳನ್ನು ಸಾಕ್ತಿದ್ದ ಕೇಂದ್ರದ ಸ್ಥಳದ ಮಾಲೀಕ ಎತ್ತಂಗಡಿ ಮಾಡಿಸಿದ್ದಾರೆ. ಪ್ರವೀಣ್ ಫೇಸ್ಬುಕ್ನಲ್ಲಿ ಸಹಾಯ ಬೇಕು ನನಗೆ ಅಂತ ಕೋರಿ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಈ ವಿಡಿಯೋನ ಹೇಗೋ ಗೊತ್ತಾಯಿತು ಕಿಚ್ಚ ಸುದೀಪ್ ಅವರಿಗೆ. ಅದು ನೋಡಿದ್ರು ತಕ್ಷಣವೇ ಸಹಾಯಕ್ಕೆ ಮುಂದಾಗಿದ್ದಾರೆ. ನೈಸ್ ರಸ್ತೆಯಲ್ಲಿರುವ ತಮ್ಮ ಜಾಗವನ್ನು ಪ್ರಾಣಿಗಳ ಪೋಷಣೆಗೋಸ್ಕರ ಕೊಟ್ಟಿದ್ದಾರೆ. ನನ್ನ ಹತ್ರ 200 ನಾಯಿ ಇದೆ ಪ್ರೆಸೆಂಟ್ಲಿ. ರೆಸ್ಕ್ಯೂ ಇಲ್ಲಿ ಗಂಟ ಒಂದು 650-700 ಡೊಮೆಸ್ಟಿಕ್ ಅಂತಲ್ಲ, ವೈಲ್ಡ್ ಲೈಫ್ ಕೂಡ ರೆಸ್ಕ್ಯೂ ಮಾಡಿದ್ದೀನಿ. ವೈಲ್ಡ್ ಲೈಫ್ನ ಬಾರ್ನಾರ್ಘಟ್ಟ ಆ ಥರ ಅವ್ರ ಕಡೆ ಕೊಟ್ಬಿಟ್ಟು ಡೊಮೆಸ್ಟಿಕ್ ಹಸು ಬೆಕ್ಕು ನಾಯಿನ ನಾನು ನೋಡ್ಕೋತೀನಿ. ಸೊ ರೀಸೆಂಟಾಗಿ ಅದು ನಾನು ಇದ್ದಿದ್ದ ಜಾಗ ಬಂದು ರೆಂಟಲ್ ಜಾಗ. ಸೊ ಅದು 4 ವರ್ಷ ಆಗಿದೆ. ಸೊ ಇವಾಗ ಖಾಲಿ ಮಾಡಬೇಕಾಗಿದೆ, ಅಕ್ಕಪಕ್ಕ ಡೆವಲಪ್ ಆಗಿದೆ. ಸೊ ನನಗೀಗ 200 ಪ್ರಾಣಿಗಳಿಗೆ ಎಲ್ಲಿ ಎತ್ಕೊಂಡು ಹೋಗ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಬ್ಲ್ಯಾಂಕ್ ಆಗಿದೆ. ಗೌರ್ಮೆಂಟು ಅಪ್ರೋಚ್ ಮಾಡಿದೆ, ಎಲ್ಲೆಲ್ಲೋ ಕೇಳಿ ಎಲ್ಲೂ ಸಿಕ್ಕಿಲ್ಲ. ಕೊನೆಗೆ ದೇವ್ರ ದಯದಿಂದ ನಮಗೆ ಸುದೀಪ್ ಸರ್ ಇಂಟ್ರೆಸ್ಟ್ ನನ್ನ ವೀಡಿಯೋನ ನೋಡಿಬಿಟ್ಟು ಅವರೇ ಮುಂದಕ್ಕೆ ಸಹಾಯ ಬಂದು ಅವ್ರದ್ದೇ ಒಂದು ಲ್ಯಾಂಡ್ ಕೊಡ್ತಾ ಇದ್ದಾರೆ. ನನಗೆ ಅದೇ ಒಂದು ದೊಡ್ಡ ಧೈರ್ಯ ತುಂಬಿದೆ. ಇನ್ನು ಈ ಮೂಕ್ ಪ್ರಾಣಿಗಳು ಎಲ್ಲಿ 200 ನಾಯಿಗಳು ಅನಾಥ ಆಗುತ್ತೆ ಅನ್ನೋಷ್ಟರಲ್ಲಿ ಅವ್ರು ನನಗೆ ಕೈ ಕೊಟ್ಟಿದ್ದು, ನನಗೆ ಬಂದಿದ್ದು ನನಗೆ ದೇವ್ರು ಬಂದಂಗೆ ಆಯಿತು. ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಯರ್ ಬೈ ಈ ಕಡೆನೇ ನೈಸ್ ರೋಡ್ ಕಡೆನೇ ಕೊಡ್ತೀನಿ, ಹತ್ರ ನಮ್ಮ ಮನೆಗೆ. ಸುದೀಪ್ ಸರ್ಗೆ ಇದು ಒಂದು ವಾಟ್ಸಪ್ನಲ್ಲಿ ಅವರಿಗೆ ಯಾರೋ ಸೆಂಡ್ ಮಾಡಿದ್ದಾರೆ. ಅವರು ನನಗೆ ಅದನ್ನು ಕಳಿಸಿದ್ರು, ಒಂದು ವಾಯ್ಸ್ ಮೆಸೇಜ್ ಕಳಿಸಿ ಇದೇನು ಅಂತ ನೋಡಿ ಫಸ್ಟ್ ಪ್ರಯಾರಿಟಿ ಕೊಡಿ ಅಂತ ಅಂದರು. ನಾನು ಇಮಿಡಿಯೇಟ್ ಪ್ರವೀಣ್ ಕಾಲ್ ಮಾಡಿದೆ. ಪ್ರವೀಣ್ ಹೇಳಿದ್ರು, ಸರ್ ಈ ಥರ ಹಿಂಗೆ ಆಗಿದೆ, 6 ತಿಂಗಳ ಒಳಗಡೆ ಖಾಲಿ ಮಾಡಬೇಕು, ನಾನು ಬರ್ತೀನಿ, ನಾಳೆನೇ ಬರ್ತೀನಿ ಅಂತಂದೆ. ನೋಡಿದ್ರೆ ತುಂಬ ಇವ್ರ ಮೇಲೆ ನನಗೆ ಒಂಥರ ಪ್ರೀತಿ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಅಷ್ಟು ನೋವಲ್ಲಿರೋಂಥ ನಾಯಿಗಳನ್ನ ಧೈರ್ಯವಾಗಿ ಮಾಡ್ತಾರೆ ಅಂತಂದಾಗ ನಿಜವಾಗ್ಲೂ ಇವ್ರ ಬಗ್ಗೆ, ಪ್ರವೀಣ್ ಅವ್ರ ಬಗ್ಗೆ ಗ್ರೇಟ್ ಅನ್ನಿಸ್ತು. ನಾನು ಇಮಿಡಿಯೇಟಾಗಿ ಸುದೀಪ್ ಸರ್ಗೆ ವೀಡಿಯೋ ಅದನ್ನೆಲ್ಲನೂ ಕಳಿಸ್ದೆ. ಇಲ್ಲ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ರು. ಹಾಗೆ ನಾನು ಪ್ರವೀಣ್ಗೆ ಪ್ರಾಮಿಸ್ ಮಾಡಿದ್ದೀನಿ. ಈಗ ಒಂದು ಕಡೆ ಜಾಗ ನೋಡಿದ್ದೀವಿ, 1.5 ಎಕರೆ, ಅದನ್ನು ಸರ್ಗೂ ಕಳಿಸಿದ್ದೀನಿ. ಸರ್ ಓಕೆ ಮಾಡಿದ್ದಾರೆ. ಅವ್ರ ಹೆಸರಿಗೇ ಮಾಡಿಕೊಡ್ಬೇಕು ಅಂತ ನಾವು